ಕೇರಳದಲ್ಲಿ ಮಳೆ ಅಂದ ತಕ್ಷಣ ಭಾರಿ ಭಯ ಆಗಕ್ಕೆ ಶುರು ಆಗ್ಬಿಡುತ್ತೆ ಇಡೀ ದೇಶಾದ್ಯಂತ. ಯಾಕೆ ಅಂತಂದ್ರೆ ಕೇರಳದಲ್ಲಿ ಮಳೆ ಆಗ್ಬಿಟ್ರೆ ಭೂಮಿ ಜರಿಯುವಂತ ದೃಶ್ಯಗಳನ್ನ ನೋಡ್ತಾ ಇದ್ರೇನೆ ಗಾಬರಿ ಆಗ್ಬಿಡುತ್ತೆ. ಈಗ ವಯನಾಡಿನ ಚೂರಲ್ಮಲದಲ್ಲಿ ಭಾರಿ ಮಳೆ ಆಗಿದೆ. ಕಳೆದ ವರ್ಷ ಚೂರಲ್ಮಲದಲ್ಲಿ ಭೂಕುಸಿತ ಆಗಿತ್ತು. ನಿನ್ನೆ ಸಂಜೆಯಿಂದ ಮಳೆ ಸುರಿತಾ ಇದೆ. ಕೇರಳದ 4 ಜಿಲ್ಲೆಗಳಲ್ಲಿ ಆರೆಂಜ್, 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆರೆಂಜ್ ಅಲರ್ಟ್ ಅಂತಂದ್ರೆ 104ರಿಂದ 105ರಿಂದ 205ರವರೆಗೂ ಕೂಡ ಮಿಲಿಮೀಟರ್ ವರೆಗೂ ಮಳೆ ಆಗುವಂತ ಸಾಧ್ಯತೆ. ಯೆಲ್ಲೋ ಅಲರ್ಟ್ ಅಂತಂದ್ರೆ 64 ಮಿಲಿಮೀಟರ್ಗಿಂತ 105 ಮಿಲಿಮೀಟರ್ವರೆಗೂ ಮಳೆ ಆಗುತ್ತೆ. ವಯನಾಡು, ಇಡುಕ್ಕಿ, ಮಲಪ್ಪುರಂ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಟ್ಟಾಯಂ, ಎರ್ನಾಕುಲಂ, ಕಾಸರಗೋಡು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ഞാനോട് ചെക്കൻ മുണ്ടക്കായി എങ്ങനെ വരാൻ കഴിയില്ല ആണ്ടോക്ക് മുണ്ടക്കായി അട്ടമല റോഡൊക്കെ മുങ്ങി. സ്രാജാണ് സ്രാജ ಈ ದೃಶ್ಯವನ್ನ ಏನ್ ನೋಡ್ತಾ ಇದ್ದೀರಾ? ಇದೇ ರೀತಿಯಾಗಿ ಕಳೆದ ಬಾರಿಯೂ ಕೂಡ ಹೆಚ್ಚಿನ ಮಳೆ ಆಗಿತ್ತು. ಆಗ ಮಣ್ಣು ಕೊಚ್ಕೊಂಡು ಬರ್ತಾ ಇತ್ತು. ಹಾಗಾಗಿನೇ ನಿಮಗೆ ಆ ನೀರಿನ ಬಣ್ಣ ಏನು ತೋರಿಸ್ತಾ ಇದೆ, ಮಣ್ಣು ಮಿಶ್ರಿತವಾಗಿ ಬರ್ತಾ ಇರುತ್ತೆ. ಅದು ಏನನ್ನು ಸೂಚಿಸ್ತಾ ಇರುತ್ತೆ ಅಂತಂದರೆ ಎಲ್ಲೋ ಕೊರೆತ ಉಂಟಾಗ್ತಾ ಇದೆ ಅನ್ನುವಂಥದ್ದರ ಸೂಚನೆ. ನಾರ್ಮಲ್ ಆಗಿ ಮಣ್ಣು ಕೊಚ್ಕೊಂಡು ಬರುವಂಥದ್ದು ಬೇರೆ, ಆದರೆ ಈ ರೀತಿಯಲ್ಲಿ ಕೊಚ್ಕೊಂಡು ಬರಬೇಕಾದ್ರೆ ಅದು ಇನ್ನೊಂದು ಸೂಚನೆಯನ್ನು ಕೊಡ್ತಾ ಇರುತ್ತೆ, ಎಲ್ಲೋ ಏನೋ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಬಹಳ ರಭಸವಾಗಿದೆ, ಅದು ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ. ದೊಡ್ಡ ಮಟ್ಟದಲ್ಲಿ ಮಣ್ಣಿನ ಬಿರುಕಾಗ್ತಾ ಇದೆ, ಮಣ್ಣು ಸಡಿಲವಾಗಿದೆ, ಹಾಗಾಗಿ ನೀರಿನ ರಭಸಕ್ಕೆ ಅದು ಕೊಚ್ಕೊಂಡು ಬರ್ತಾ ಇದೆ ಅಂತೇಳಿ. ಅದು ಇನ್ಯಾವ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆ ಸುತ್ತಮುತ್ತಲಿನ ಭಾಗಗಳಲ್ಲಿ. ಕಾರಣ ಸ್ಲೈಡ್ ಹಾಕ್ಕೊಂಡು ಬರುತ್ತೆ. ಇಡೀ ಪ್ರದೇಶ ಏನಿದೆ ನಿಮಗೆ ಈ ರೀತಿಯಾಗಿ ಬರ್ತಾ ಇದ್ರೆ ಮಣ್ಣು ಸಮೇತವಾಗಿ ತೇಲ್ಕೊಂಡು ಬಂದುಬಿಡುತ್ತೆ. ಯಾವ ಭಾಗ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಕಾರಣ ಮಣ್ಣಿನ ಅಡಿಯಲ್ಲಿ ಸುಮಾರು ಒಂದು 5-10 ಕೆಳಗಡೆ ಫೀಟ್ ಒಳಗಡೆಗೆ ನೀರು ಆ ರೀತಿಯಾಗಿ ಹರಿತಾ ಇದ್ದಾಗ ಮೇಲ್ಪದರಿನಲ್ಲಿರುವಂಥ ಮಣ್ಣು ಸರಾಗವಾಗಿ ಹಾಗೆ ಸ್ಮೂತಾಗಿ ಹರ್ಕೊಂಡು ಬರುತ್ತೆ, ಸ್ಲೈಸ್ ಬಂದಂಗೆ ಬರುತ್ತೆ. ಆ ರೀತಿಯಾದಂಥ ಪರಿಣಾಮ ಉಂಟಾಗ್ತಾ ಇದೆ ಈಗ.